ಈ ಒಂದು ವಿಡಿಯೋ ನೋಡಿಬಿಡಿ ಸಾಕು, ನಿಮಗೆ ನಿದ್ರೆಹೀನತೆ, ನರಗಳ ಸೆಳೆತ, ಮಂಡಿ ನೋವು, ಕ್ಯಾಲ್ಶಿಯಂ ಕೊರತೆ 90% ರೋಗಗಳಿಗೆ ಮನೆಮದ್ದು ನೋಡಿ. ಈ ಒಂದು ರೆಮಿಡಿ ಇದ್ದರೆ ಸಾಕಾಗುತ್ತೆ ನೋಡಿ. ನಾನು ಯಾವ ರೀತಿ ತೋರಿಸ್ತೀನಿ, ಯಾವ ರೀತಿ ಮಾಡ್ತೀನಿ, ಅದೇ ರೀತಿ ನೀವು ಕೂಡ ಮಾಡ್ಕೊಂಡು ಇಟ್ಕೊಳ್ಳಿ. ನಿಮಗಿರುವಂತಹ ಅರ್ಧಕ್ಕೆ ಅರ್ಧ ರೋಗಗಳು ಕಮ್ಮಿ ಆಗೋದಂತೂ ಗ್ಯಾರಂಟಿ. ಹಾಗಿದ್ರೆ ಬನ್ನಿ, ಫಸ್ಟು ಇಲ್ಲಿ ನೋಡಿ, ನಾನು ಎಳ್ಳನ್ನು ತೊಗೊಂಡಿದ್ದೀನಿ. ಬಿಳಿ ಎಳ್ಳನ್ನು ತೊಗೋಬೇಕು. ಒಂದು ನಿಮಗೆ ಲೆಕ್ಕದ ಪ್ರಕಾರ ಹೇಳೋ ಹಾಗಿದ್ರೆ ಎಲ್ಲ ಕೂಡ 50-50 ಗ್ರಾಮ್ನ ತೊಗೋಬೇಕಾಗುತ್ತೆ. ನೀವು ಇದನ್ನು ಮಾಡಿ ಇಟ್ಕೊಂಡ್ರೆ ಸಾಕು ಸ್ನೇಹಿತರೆ, ಆರಾಮ್ಸೆ ನಿಮಗೆ 20 to 30 ಡೇಸ್ ಹೋಗುತ್ತೆ ನೋಡಿ. ಇಲ್ಲಿ ನಾನು ಎಲ್ಲ ಐಟಮ್ಸ್ಗಳನ್ನ ಆ್ಯಡ್ ಮಾಡ್ಕೊತ ಹೋಗ್ತಾ ಇದ್ದೀನಿ. ಅದೇ ರೀತಿ ನೀವು ಹಾಕೋಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಬಿಳಿ ಎಳ್ಳು ಆದಮೇಲೆ ಗಸಗಸೆ, ಅದಾದಮೇಲೆ ಸ್ವಲ್ಪ ಗೋಡಂಬಿ, ಸ್ವಲ್ಪ ಬಾದಾಮಿ, ಹಾಗೆ ಇಲ್ಲಿ ಸೋಂಕಾಳನ್ನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಷ್ಟೇ ಸಾಕು. ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಕೋಬೋದು. ಒಂದು ಸತಿ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಈಗ ಒಂದು ಬಿಳಿ ಎಳ್ಳಲ್ಲಿ ನಿಮಗೆ ಹೆಚ್ಚಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗೋಕ್ಕೆ, ಬ್ಲಡ್ ಪ್ಯೂರಿಫೈ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಒಂದೊಂದು ಇಂಗ್ರೀಡಿಯೆಂಟ್ಸಿಗೂ ಒಂದೊಂದು ರೆಮಿಡಿಗಳಿದ್ದಾವೆ. ಹಾಗಾಗಿ ಯಾವುದನ್ನು ಕೂಡ ಮರಿಲಾರ್ದೆ, ಸ್ಕಿಪ್ ಮಾಡಲಾರ್ದೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇದಕ್ಕೆ ಗಸಗಸೆ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಗಸಗಸೆದಲ್ಲಿ ಏನಿದೆ ಅಂತಂದರೆ ಒಮೆಗಾ 3, ಒಮೆಗಾ 6 ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ. ಸೊ ಹಾಗಾಗಿ ಇದನ್ನು ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಹೆಲ್ತ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇದರಲ್ಲಿ ನಾನು ಇವಾಗ ಸೋಂಕಾಳನ್ನ ಹಾಕೊತಿದ್ದೀನಿ. ಸೋಂಕಾಳು ಬಂದುಬಿಟ್ಟು ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ಹೃದಯದ ಪ್ರಾಬ್ಲಮ್ ಇತ್ತಂದರೆ, ಬ್ಲಡ್ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಇತ್ತಂದರೆ ಅದು ತುಂಬ ಅಂದರೆ ತುಂಬ ಒಂದು ನಿದ್ದೆಗಾಗಿರ್ಬೋದು ಅಥವಾ ಹೆಲ್ತಿಗಾಗಿರ್ಬೋದು, ಬ್ಲಡ್ ಸರ್ಕ್ಯುಲೇಷನ್ಗಾಗಿರ್ಬೋದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ನಾನು ಬಾದಾಮಿ ಮತ್ತು ಗೋಡಂಬಿ ಹಾಕಿದ್ದೀನಿ. ಬಾದಾಮಿ ಗೋಡಂಬಿ ಅಂತ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಬಾಡಿನ ಹೈಡ್ರೇಷನ್ ಇಡುತ್ತೆ. ಹಾಗೆ ಇದು ಹೆಲ್ತಿಗೆ ಒಳ್ಳೆಯದು, ವೆಯ್ಟ್ ಲಾಸ್ ಮಾಡೋರಿಗೆ ಒಳ್ಳೆಯದು, ಒಂದು ಒಳ್ಳೆಯ ಹೈ ಪ್ರೋಟೀನ್ ಸಿಗುತ್ತೆ. ಹಾಗಾಗಿ ಕಾಜು ಮತ್ತು ಬಾದಾಮಿ ಎರಡನ್ನೂ ಕೂಡ ಮಿಸ್ ಮಾಡಲಾರ್ದೆ ಆ್ಯಡ್ ಮಾಡ್ಕೊಳ್ಳಿ. ಈ ಒಂದು ರೆಮಿಡಿನ ನೀವು ಮಾಡಿ ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು. ಎಲ್ಲವನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ರೋಸ್ಟ್ ಮಾಡಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಈಗ ನೋಡಿರಿ, ಇದನ್ನು ಒಂದು ಬೌಲಿಗೆ ಹಾಕಿಟ್ಕೊತಾ ಇದ್ದೀನಿ. ನೀವು ಇದನ್ನು ಒಂದು ಬಾಕ್ಸ್ ಕಂಟೈನರ್ನಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಇದನ್ನು ನೀವು ಆರಾಮ್ಸೆ ಬಿಂದಾಸಾಗಿ ನೀವು ಏನಿಲ್ಲ ಅಂತಂದರೂ 20 to 30 ಡೇಸ್ ಯೂಸ್ ಮಾಡ್ಕೋಬೋದು. ಕೇವಲ ಒಂದೊಂದೇ ಸ್ಪೂನು. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ವೃದ್ಧಾಪಗಳಿರುವಂಥ ಪ್ರತಿಯೊಬ್ಬರು ಕೂಡ ಇದನ್ನು ಕುಡಿಬೋದು. ಎಷ್ಟೋ ಜನಕ್ಕೆ ಕಾಲು ನೋವಾಗ್ತಾ ಇರುತ್ತೆ, ಮಂಡಿ ನೋವಂತೂ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಏನಪ್ಪ ಮಾಡೋದು ಅನಿಸುತ್ತೆ. ಎಷ್ಟಂತ ಸಪ್ಲಿಮೆಂಟ್ರಿ ತೊಗೊಳೋದು, ಎಷ್ಟಂತ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತೊಗೊಳೋದು, ಈ ರೀತಿ ಆಗ್ತಾ ಇರುತ್ತೆ. ನಿದ್ರಾಹೀನತೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ನಿದ್ರಾಹೀನತೆ ಪ್ರಾಬ್ಲಮ್ ಇದ್ದವರು ಈ ಒಂದು ರೆಸಿಪಿನ ಏನು ಮಾಡಿದ್ದೀನಲ್ಲ, ಅದನ್ನು ನೀವು ರಾತ್ರಿ ಹೊತ್ತು ಕುಡಿಬೇಕಾಗುತ್ತೆ. ಹಾಗಿದ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ. ಇದನ್ನು ನೀವು 8 ಗಂಟೆ ಕುಡಿದ್ಬಿಟ್ರೆ 9 ರಿಂದ 10 ಗಂಟೆ ಒಳಗಡೆ ನೀವು ಮಲಗಬೇಕಾಗುತ್ತೆ. ಫಸ್ಟು ನೋಡಿ, ಇಲ್ಲಿ ಹಾಲು ಕಾಯ್ಸೋಕೆ ಇಡ್ತಾ ಇದ್ದೀನಿ. 1 ಗ್ಲಾಸ್ ಆಗುವಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಈಗ ಹಾಲು ಚೆನ್ನಾಗಿ ಕಾಯ್ದಿದೆ. 1 ಗ್ಲಾಸಿಗೆ ಆ್ಯಡ್ ಮಾಡ್ಕೊಂಬಿಡೋಣ. ಇವಾಗ ಗ್ಲಾಸಿಗೆ ಆ್ಯಡ್ ಮಾಡಿದ ತಕ್ಷಣ ನಾವೇನು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಹಾಕಿ ಕಲಿಸ್ಕೊಂಬಿಡಿ. ನಿಮ್ಗೆ ಇದಕ್ಕೆ ಏನಾದರೂ ಬೆಲ್ಲ ಬೇಡ, ಸಕ್ಕರೆ ಬೇಡ ಅನ್ನೋಗಿದ್ರೆ ಇಷ್ಟನ್ನೇ ಕುಡ್ಕೊಂಬಿಡಿ, ಚೆನ್ನಾಗಿರುತ್ತೆ. ನಾನಿಲ್ಲಿ ಯಾವುದೇ ರೀತಿಯಾದಂಥ ಎಕ್ಸ್ಟ್ರಾ ಹಾಕ್ತಾಯಿಲ್ಲ. ಇನ್ ಕೇಸ್ ನಿಮ್ಗೆ ಏನಾದರೂ ಸ್ವಲ್ಪ ಸ್ವೀಟ್ ಬೇಕು ಅನ್ನೋ ಹಾಗಿದ್ರೆ ಇಲ್ಲಿ ನೋಡಿ, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಲ್ಲಿ ಇಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊಂಬಿಡಿ. ಅದು ಪುಡಿ ಬೆಲ್ಲನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಒಂದು 4 ದಿನ ನಿಮಗೆ ಅಭ್ಯಾಸ ಆಗೋವರೆಗೂ ಹಾಕ್ಕೊಳ್ಳಿ. ಅದಾದಮೇಲೆ ಸ್ಕಿಪ್ ಮಾಡ್ಕೊತ ಇದನ್ನು ರಾತ್ರಿ 1 ಟೈಮ್ ಕುಡ್ಕೊಂಬಿಡಿ ಸಾಕು.